ಬಂಗಾಳಕೊಲ್ಲಿಯಲ್ಲಿ ಮೊಂತಾ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ಆಂಧ್ರ ಪ್ರದೇಶದಲ್ಲಿ ಹಲವು ವಿಮಾನಗಳ ಹಾರಾಟವನ್ನು ಈಗಾಗಲೇ ರದ್ದು ಮಾಡಿದ್ದಾರೆ. ಯಾಕಂದರೆ ಇವತ್ತು ಆಂಧ್ರದ ಕರಾವಳಿ ತೀರಕ್ಕೆ ಮೊಂತಾ ಅಪ್ಪಳಿಸಿದೆ. ಸುಮಾರು 90ರಿಂದ 100 ಕಿಲೋಮೀಟರ್ ಪ್ರತಿ ಗಂಟೆಗೆ ಅನ್ನೋ ಒಂದು ಸ್ಪೀಡ್ನಲ್ಲಿ ಇವತ್ತು ಬಂದು ಅಪ್ಪಳಿಸಲಿದೆ. ಇಂಡಿಗೋ ಏರ್ ಇಂಡಿಯಾ ಜೊತೆಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇವೆಲ್ಲ ವಿಮಾನಗಳ ಹಾರಾಟವನ್ನು ಈಗ ಸದ್ಯಕ್ಕೆ ರದ್ದು ಮಾಡಿದ್ದಾರೆ. ರೈಲು ಸೇವೆಗಳು ಕೂಡ ಸ್ಥಗಿತಗೊಂಡಿವೆ. ವಿಶಾಖಪಟ್ಟಣಂ, ವಿಜಯವಾಡದಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಸೊ ಆಂಧ್ರ ಮಾತ್ರ ಅಲ್ಲ, ಇತ್ತ ಕರ್ನಾಟಕದ ಕೆಲವೊಂದು ರಾಜ್ಯಗಳು ಹಾಗೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ಈ ಚಂಡಮಾರುತದ ಎಫೆಕ್ಟ್ ಇನ್ನೂ 1-2-3 ದಿನಗಳ ಕಾಲ ಇರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ನಮ್ಮ ಜೊತೆಗೆ ಲೈವ್ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಶಾಂತಮೂರ್ತಿ, ಈಗ ಸದ್ಯಕ್ಕೆ ಬೆಂಗಳೂರಿನ ವೆದರ್ ಹೇಗಿದೆ? ಬಹುಶಃ ನಿನ್ನೆ ರಾತ್ರಿಯಿಂದನೇ ಶುರುವಾಗಿದೆ ಈ ತುಂತುರು ಮಳೆ. ಸೊ ಇನ್ನೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಕಂಟಿನ್ಯೂ ಆಗ್ತಾ ಇತ್ತು. ಇದು ಇನ್ನೂ ಎಷ್ಟು ದಿನ ಮುಂದುವರಿಬಹುದು? ಈ ಮೊಂತಾದ ಎಫೆಕ್ಟ್ ಇನ್ನೂ ಎಷ್ಟು ದಿನ ಇರುತ್ತಂತ ಈಗ? ಎಸ್ ರೆಹಮಾನ್, ಈಗಾಗಲೇ ಏನು ಬಂಗಾಳಕೊಲ್ಲಿಯಲ್ಲಿ ಎದ್ದಿರುವಂಥ ಮೊಂತಾ ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ಕೂಡ ತಟ್ಟಿರುವಂಥದ್ದು. ಅದರಲ್ಲೂ ಆ ರಾಜಧಾನಿಗೆ 3 ದಿನಗಳ ಕಾಲ ಮಳೆಯ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಸದ್ಯ ನಿನ್ನೆಯಿಂದ ಕೂಡ ಸಾಕಷ್ಟು ಕಡೆಗಳಲ್ಲಿ ಆಗಾಗ ತುಂತುರು ಮಳೆ ಆಗ್ತಿದೆ. ಜೊತೆಗೆ ಮೋಡ ಕವಿದ ವಾತಾವರಣ ಕೂಡ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಸಿಟಿಯಲ್ಲಿ ಒಂದು ರೀತಿ ತಂಪಾದ ವಾತಾವರಣ ನಿರ್ಮಾಣ ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ಆ ಮಳೆ ಬರುವ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಏರಿಯಾಗಳಲ್ಲಿ ಆ ಮಳೆ ಕೂಡ ಬರ್ತಾ ಇರುವಂಥದ್ದು. ಜೊತೆಗೆ ಆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ತುಂತುರು ಮಳೆ ಆಗ್ತಾ ಇದೆ. ಜೊತೆಗೆ ಇನ್ನು 3 ದಿನಗಳ ಕಾಲ ಒಂದು ಚಂಡಮಾರುತದ ಪರಿಣಾಮವಾಗಿ ಆ ರಾಜಧಾನಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಇನ್ನು ಮತ್ತೊಂದು ಕಡೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಏನು ಕರಾವಳಿ ತೀರಕ್ಕೆ ಚಂಡಮಾರುತ ಅಪ್ಪಳಿಸ್ತಾ ಇದೆ. ಜೊತೆಗೆ ಇವತ್ತು ಸಂಜೆ ಅಥವಾ ರಾತ್ರಿ ಆ ಒಂದು ಚಂಡಮಾರುತ ಆ ಒಂದು ಆಂಧ್ರಕ್ಕೆ ಅಪ್ಪಳಿಸುವ ಸಾಧ್ಯತೆ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಎಫೆಕ್ಟ್ನ ಪರಿಣಾಮ ರಾಜ್ಯಕ್ಕೂ ಕೂಡ ತಟ್ಟುವ ಸಾಧ್ಯತೆಗಳು ಇದೆ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ನಮ್ಮಲ್ಲಿ ಕೂಡ ಈಗ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಸದ್ಯ ಆ ರಾಜಧಾನಿಯಲ್ಲಿ 3 ದಿನಗಳ ಕಾಲ ಒಂದು ರೀತಿ ಮೋಡ ಕವಿದ ವಾತಾವರಣ, ಜೊತೆಗೆ ಸಾಧಾರಣ ಮಳೆಯಿಂದ ತುಂತುರು ಮಳೆ ಆಗುವ ನಿರೀಕ್ಷೆ ಅನ್ನೋ ಮಾಹಿತಿಯನ್ನು ಹವಾಮಾನ ಇಲಾಖೆ ಹಂಚಿಕೊಂಡಿರುವಂಥದ್ದು. ಜೊತೆಗೆ ಒಡಿಶಾ ಸುತ್ತಮುತ್ತ ಈಗಾಗಲೇ NDRF, SDRF ಸಿಬ್ಬಂದಿ ಕೂಡ ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಿದರೆ, ಇತ್ತ ಒಂದಷ್ಟು ವಿಮಾನಗಳು ಹಾಗೆ ರೈಲುಗಳನ್ನು ಕೂಡ ಸಂಚಾರವನ್ನು ಬಂದ್ ಮಾಡಿದೆ. ಈಗಾಗಲೇ ಕರಾವಳಿ ಪ್ರದೇಶ ಏನಿದೆ ಆ ಒಂದು ಜಾಗಗಳಲ್ಲಿ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದ ರೀತಿಯಲ್ಲಿ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಒಟ್ಟಾರೆ ಮೊಂತಾ ಚಂಡಮಾರುತ ಏನು 90ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಆ ಒಂದು ಚಂಡಮಾರುತದ ಆ ಎಫೆಕ್ಟ್ ಈಗ ಹಲವು ರಾಜ್ಯಗಳಿಗೆ ತಟ್ತಾ ಇದೆ. ಜೊತೆಗೆ ಇನ್ನು 3 ದಿನಗಳ ಕಾಲ ಯಾವ ರೀತಿಯಲ್ಲಿ ಒಂದು ಪರಿಸ್ಥಿತಿ ಇರುತ್ತೆ, ಜೊತೆಗೆ ಈ ಒಂದು ಸೈಕ್ಲೋನ್ನ ಎಫೆಕ್ಟ್ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಶಾಂತಮೂರ್ತಿ.